ಚಳಿಗಾಲ ಬಂತು ಅಂದ್ರೆ ಸಾಕು, ಸಿಲಿಕಾನ್ ಸಿಟಿ ಇನ್ನಷ್ಟು ಕೋಲ್ಡ್ ಆಗ್ಬಿಡುತ್ತೆ. ಈ ಮೈ ನಡುಕೋ ಚಳಿಯಲ್ಲಿ ನಿದ್ದೆ ಬೇರೆ ಬರಲ್ಲ, ಮೈ ಕೈ ತುರಿಸುತ್ತೆ. ಏನಪ್ಪಾ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೀರಾ? ಡೋಂಟ್ ವರಿ, ನಿಮ್ಮನ್ನ ಬೆಚ್ಚಗಿಡೋ ಜೊತೆಗೆ ಆರೋಗ್ಯದ ರಕ್ಷಣೆ ಮಾಡಲು ಕಂಬಳಿ ಬಂದಿವೆ. ಅಬ್ಬಾ, ಚಳಿ ಚಳಿ ತಡೆಯೋಕೆ ಆಗಲ್ಲ ಅನ್ನೋರಿಗೆ ಮಾರುಕಟ್ಟೆಯಲ್ಲಿ ತರಹೇವಾರಿ ಕಂಬಳಿ ಬಂದಿವೆ. ಈ ಕಂಬಳಿ ಹೊದ್ದು ಬೆಚ್ಚಗೆ ಮಲಗಿದ್ರೆ ಸುಖ ನಿದ್ರೆ. ಇದರಲ್ಲೂ ಫ್ಯಾಷನ್ ಇದೆ, ಕಲರ್ ಇದೆ, ಸ್ಟೈಲ್ ಇದೆ. ಇನ್ನು ಬೆನ್ನೋವು, ಸೊಂಟ ನೋವಿದ್ದವರು ಕಂಬಳಿಯನ್ನ ಉಪಯೋಗಿಸಿದ್ರೆ ಈ ನೋವು ಕಡಿಮೆಯಾಗುತ್ತಂತೆ. ಚಳಿಗಾಲದಲ್ಲಿ ಕಂಬಳಿಗಳು ತೊಳೆಗಂಬಳಿ, ನಾನ್ ಜಾಯಿಂಟು, ಉಜ್ಜಿಗೆ ಕಂಬಳಿ, ಆಮೇಲೆ ಮಿಲ್ಟ್ರಿ ಕಂಬಳಿ, ಕರೆ ಕಂಬಳಿ, ಆಮೇಲೆ ಜಾಡಿ ಕಂಬಳಿ, ಹಲವಾರು ಕಂಬಳಿಗಳು ಬರ್ತಿರ್ತವೆ. ಅವು ಕಂಬಳಿಗಳು ಈ ಚಳಿಗಾಲಕ್ಕೆ ಭಾಳ ಹೀಟಾಗಿರ್ತವೆ. ಆಮೇಲೆ ಬೆನ್ನೋವು, ಪೇಯ್ನು ಕೆಲವು ಅದೆಲ್ಲ ಹೋಗುತ್ತೆ. ಬೆನ್ನು ಕಂಬಳಿ ಅಡಿಕೆ ಹಾಕ್ಕೊಳ್ಳೋದು, ಒದ್ಕೊಳ್ಳೋದು ಇದು ಮಾಡಿದರೆ ಆ ಥರ ಸೌಲಭ್ಯಗಳು ಕಂಬಳಿಗಳಿದೆ. ಬೆಂಗಳೂರಿನಲ್ಲೂ ಈ ಕಂಬಳಿಗಳಿಗೆ ಸಖತ್ ಡಿಮ್ಯಾಂಡು. ಯಾಕೆಂದ್ರೆ ಫ್ಯಾಷನೇಬಲ್ ಆಗಿರೋ ಈ ಕಂಬಳಿಗಳನ್ನ ತಯಾರು ಮಾಡಿದವರು ಪಕ್ಕಾ ರೈತರೇ. ಚಳಿಗಾಲದಲ್ಲಿ ಆರೋಗ್ಯವನ್ನ ಕಾಪಾಡಿಕೊಳ್ಳೋಕೆ ಈ ಕಂಬಳಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತಾರೆ ಕಂಬಳಿ ತಯಾರಿಸಿದ ರೈತರು. ಆಧುನೀಕರಣದಿಂದ ಕೆಲವಾರು ಪ್ಲಾಸ್ಟಿಕ್ಕು ಅವೆಲ್ಲ ವಸ್ತು ಬಂದಿರೋದ್ರಿಂದ ಅದರಿಂದ ಆ ಜನಗಳಿಗೆ ಉಪಯೋಗ ಸರಿಯಾಗಿ ಆಗ್ತಿಲ್ಲ. ಇದು ನಮ್ಮ ಕಂಬಳಿಯಿಂದ ನಾಳೆ ಹೋದ್ರೆ ಎಲ್ಲ ರೀತಿ ಬಿಸಿ ಉತ್ಪತ್ತಿ ಆಗೋದು, ಆ ಉಣ್ಣೆಯಿಂದ ಏನಾದ್ರು ಒಂಚೂರು ಮುಳ್ಳು ಸುತ್ತಂಗೆ ಒಂದು ಸ್ವಲ್ಪ ಇನ್ಫ್ಲುಯೆನ್ಸ್ ಏನಾದ್ರು ಉತ್ಪತ್ತಿ, ಆರೋಗ್ಯ ದೃಷ್ಟಿಯಿಂದ ಭಾಳ ಒಳ್ಳೆಯದು ಅಂತ ಒಂದು ಕಂಬಳಿ ತೀರ್ಮಾನ ಆಗಿರೋದ್ರಿಂದ ಕೆಲವು ಅನುಕೂಲ ಆಗ್ತಾ ಇದೆ. ಈ ಇತ್ತೀಚೆಗೆ ವ್ಯಾಪಾರ ಅನುಕೂಲ ಆಗ್ತದೆ. ಕಮರ್ಷಿಯಲ್ ಸ್ಟ್ರೀಟ್ನ ಇನ್ಫ್ಯಾಂಟ್ರಿ ರಸ್ತೆ ಕಂಬಳಿ ಭವನದಲ್ಲಿ ಸೂಪರ್ ವೆರೈಟಿ ಕಂಬಳಿಗಳು ಸಿಗುತ್ತವೆ. ಇದು ಬೆಂಗಳೂರು ಗಾರ್ಡನ್ ಸಿಟಿ. ಇಲ್ಲಿ ತುಂಬ ಚಳಿ ಇರುತ್ತೆ. ಕಂಬಳಿ ಹೊದ್ಕೊಂಡ್ರೆ ಬೆಚ್ಚಗಿರುತ್ತೆ. ಎಷ್ಟೋ ಶೀತ ಕಾಯಿಲೆಯಿಂದ ಸ್ವಲ್ಪ ಅವಾಯ್ಡ್ ಸಿಗುತ್ತೆ. ಇದು ಉಣ್ಣೆಯಿಂದ ತಯಾರಾಗುವಂಥದ್ದು. ನಾವು ಹಿಂದೆ ಚಿಕ್ಕಂದ್ರಿಂದಲೂ ಕಂಬಳಿಯಲ್ಲೇ ಬೆಳ್ಕೊಂಬಂದವರು. ತುಂಬ ಉತ್ತಮವಾದ ಕಂಬಳಿ ಹೊದ್ದಕ್ಕೆ ಚಳಿಗೆ ಅಂತ ನಮ್ಮ ಅನಿಸಿಕೆ. ಚಳಿಗಾಲ ಮುಗಿಯೋದ್ರೊಳಗೆ ಒಂದು ಸರಿ ಬೆಚ್ಚಗಿನ ಕಂಬಳಿ ಹೊದ್ದು ಸುಖ ನಿದ್ರೆ ಮಾಡಿದ್ರೆ ಆಹಾ, ಏನ್ ಕೇಳ್ತೀರಾ, ನೀವು ಒಂದ್ಸಲ ಟ್ರೈ ಮಾಡಿ. ಈಗಿನ ಫ್ಯಾಷನೇಬಲ್ ಯುಗದಲ್ಲಿ ಎಲ್ಲವೂ ಫ್ಯಾಷನೇಬಲ್ ಆಗಿರಬೇಕು ಅಂತ ಎಲ್ಲರೂ ಇಷ್ಟಪಡ್ತಾರೆ. ಸೊ ಮೈ ನಡುಗಿಸುವ ಈ ಚಳಿಯಲ್ಲಿ ಬೆಚ್ಚಗಿನ ಕಂಬಳಿಯಲ್ಲೂ ವಿವಿಧ ರೀತಿಯ ಫ್ಯಾಷನೇಬಲ್ ಕಂಬಳಿಗಳು ಬಂದಿದೆ. ಇವು ಕೇವಲ ಫ್ಯಾಷನೇಬಲ್ ಅಷ್ಟೇ ಅಲ್ಲ, ಆರೋಗ್ಯಕ್ಕೂ ಬಹಳಷ್ಟು ಒಳ್ಳೆಯದು. ಬೆಂಗಳೂರಿನಿಂದ ಕ್ಯಾಮ್ರಾಮನ್ ಲೋಕೇಶ್ ಜೊತೆ ಅಂಚನ್ ಗೀತಾ, ಸುವರ್ಣ ನ್ಯೂಸ್. ನಾಳೆ ಕನ್ನಡ ಸಿನಿಪ್ರಿಯರಿಗೆ ಖುಷಿಯ ದಿನ. ಬಹುನಿರೀಕ್ಷಿತ ಪ್ರೇಮ್ ಅಡ್ಡಾದ ಹುಡುಗರು ಬೆಳ್ಳಿ ತೆರೆಗೆ ಬರ್ತಿದ್ದಾರೆ. ಟೈಟಲ್ ವಿವಾದದಿಂದಲೇ ಹೆಚ್ಚು ಸುದ್ದಿ ಮಾಡಿರೋ ಅಡ್ಡ ಹಾಡುಗಳಿಂದಲೂ ಗಮನ ಸೆಳೆದಿದೆ. ಇದನ್ನ ನೋಡ್ತಾ ಇವತ್ತಿನ ಬೆಂಗಳೂರು ಫಸ್ಟ್ ಅನ್ನ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.